ಜಾನಪದ ಕಲೆಗಳು ಯಾವಾಗ ಹುಟ್ಟಿದ್ವು ಅಂತ ಕೆಲವರಿಗೆ ಆಶ್ಚರ್ಯ ಆಗ್ತದೆ. ಜಾನಪದ ಕಲೆಗಳು ಯಾವಾಗ ಹುಟ್ಟಿದ್ವು ಅಂತ. ಜಾನಪದ ಕಲೆಗಳು ಯಾವಾಗ ಹುಟ್ಟಿದ್ವು ಅಂದ್ರೆ ಅದಕ್ಕೆ ಇನ್ನೊಂದು ಪ್ರಶ್ನೆ, ಮನುಷ್ಯ ಯಾವಾಗ ಹುಟ್ಟಿದ ಅಂತ. ಮನುಷ್ಯ ಯಾವಾಗ ಈ ಪ್ರಪಂಚದಲ್ಲಿ ಬಂದೋ ಅವತ್ತಿಂದನೂ ಜಾನಪದ ಕಲೆಗಳು ಇದಾವೆ ಅನ್ನೋದಕ್ಕೆ, ಅಷ್ಟೇ ಪ್ರಾಚೀನವಾದ ಅನ್ನೋದಕ್ಕೆ ಹಲವಾರು ದಾಖಲೆಗಳು ನಮ್ಮಲ್ಲಿ ಸಂಶೋಧಕರು ಅದನ್ನ ಕಂಡುಹಿಡಿದಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತೇನೆ. ಏನು ಜಾನಪದ ಕಲೆ ಅಂತ ಹೇಳಿದ್ರೆ, ಜಾನಪದ ಕಲೆಗೇನು ಅದಕ್ಕೇನು ಹಿಂದೆ ಅಕ್ಷರ ಇರ್ಲಿಲ್ಲ, ಬರ್ದಿರ್ಲಿಲ್ಲ, ಹಾಡನ್ನ ಯಾರು ಬರ್ದಿರ್ಲಿಲ್ಲ. ಆದ್ರೆ ಜಾನಪದ ಕಲೆ ಏನು ಅಂತ ಹೇಳಿದ್ರೆ ಅದು ಒಂದು ಅನುಕರಣೆಯಿಂದ ತಾನು ಒಬ್ರು ಯಾರು ಹೇಳ್ತಾರೆ ಅದನ್ನ ಇನ್ನೊಬ್ರು ಅನುಕರಣೆ ಮಾಡೋದ್ರ ಮುಖಾಂತರ ಅವರು ಅರಿತದ್ದನ್ನ ಒಂದೆಡೆ ಬಿಡದಲೆ ಅದನ್ನ ದಾಖಲಿಸ್ಬೇಕು ಅನ್ನೋ ಒಂದು ಮನುಷ್ಯನ ಸಹಜ ಒಂದು ಪ್ರಯತ್ನದಲ್ಲಿ ಬಾಯಿಂದ ಬಾಯಿಗೆ ಹೋದಂಥದ್ದೇ ಅದೊಂದು ಜಾನಪದ ಕಲೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಗುಣದಿಂದ ಇಂಥ ಕಲೆಗಳು ಅಸ್ತಿತ್ವಕ್ಕೆ ಬಂದಿರೋದು ಸತ್ಯ. ಅದೇ ರೀತಿ ಇವತ್ತು ಜಾನಪದ ಕಲೆ ಮತ್ತೆ ಜಾನಪದ ಕಲಾವಿದರು ಗ್ರಾಮೀಣ ಭಾರತೀಯ ಬೇರುಗಳು ಅಂತಲೂ ಈ ಸಂದರ್ಭದಲ್ಲಿ ಹೇಳಿದ್ರೆ ಅತಿವೃಷ್ಟಿ ಏನಲ್ಲ. ಇವತ್ತು ಹೇಗೆ ಜನಜೀವನ ಉನ್ನತ ಮಟ್ಟಕ್ಕೆ ತಲುಪ್ತಾ ಇದೆಯೋ ಅದೇ ರೀತಿ ಈ ಒಂದು ಜಾನಪದ ಕಲೆಯ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುವಂತ ಜಾನಪದ ಕಲೆಗಳು ಸಹ ಗ್ರಾಮೀಣ ಭಾರತದ ಜೀವಾಳವಾಗಿ ಬೆಳೀತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.